ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ, ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ. ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ. ಈ ಮಾಯೆ ಕಳೆವೋಡೆ ಎನ್ನಳವಲ್ಲ, ಈ ಮಾಯೆ ಕಳೆವೋಡೆ ಎನ್ನಳವಲ್ಲ. ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ, ಈ ಮಾಯೆ ಕಳೆವೋಡೆ ಎನ್ನಳವಲ್ಲ. ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ. ಮೋಹಕ್ಕೆ ಮಗಳಾಗಿ ಕೂಡಿದಳು ಮಾಯೆ, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ. ಒಂದು ಕಾಲ ಇತ್ತು, ಹೆಣ್ಣನ್ನ ಸ್ವಾತಂತ್ರ್ಯಕ್ಕೆ ಯೋಗ್ಯಳಲ್ಲ, ಅರ್ಹಳಲ್ಲ ಅನ್ನೋ ಒಂದು ಕಾಲ ಇತ್ತು. ಆದರೆ ಇವಾಗ ತುಂಬ ಬದಲಾಗ್ಬಿಟ್ಟಿದೆ. ಯಾಕಂದ್ರೆ 12ನೇ ಶತಮಾನದಲ್ಲೇ ಸ್ತ್ರೀಗೆ ಸ್ವಾತಂತ್ರ್ಯವನ್ನ, ಸಮಾನತೆಯನ್ನ ತಂದುಕೊಟ್ಟಂತಹ ನಾಡು ನಮ್ಮದು. ಬಸವಾದಿ ಶಿವಶರಣರಿಂದ ಸಾಕಷ್ಟು ವಿಷಯಗಳಿಗೆ, ಮನುಷ್ಯರಿಗೆ ಒಟ್ಟಾರೆ ಮಾನವ ಸಂದೇಶವನ್ನ, ಮಾನವ ಕಲ್ಯಾಣವನ್ನ ಸಾರಿದಂತಹ ಬಸವಾದಿ ಶಿವಶರಣರು ಹುಟ್ಟಿದಂತಹ ನಾಡು ನಮ್ಮದು, ಕನ್ನಡ ನಾಡು. ಮೇರು ವ್ಯಕ್ತಿತ್ವ ಮಹಾದೇವಿ ಅಕ್ಕನವರು ನಿಲ್ತಾರೆ. ಸ್ತ್ರೀಗೆ ಸಮಾಜದಲ್ಲಿ ಸಮಾನತೆ, ಎಲ್ಲ ರಂಗದಲ್ಲಿ ಇವತ್ತು ಸ್ತ್ರೀ ಮುಂದೆ ಇದ್ದಾಳೆ. ಸಾಕಷ್ಟು ಕವಿಯತ್ರಿಯರು ಆಗಿ ಹೋದ್ರು 12ನೇ ಶತಮಾನದಲ್ಲಿ. ಅವರಂತರೂ ಇವತ್ತು ನಮಗೆಲ್ಲ, ನಿಮ್ಮೆಲ್ಲರ ಜೀವನಕ್ಕೆ ಬಸವಾದಿ ಶಿವಶರಣರಷ್ಟೇ ಅಲ್ಲದೆ ಶರಣೆಯರು ಕೂಡ ನಿಮ್ಮೆಲ್ಲರ ಜೀವನಕ್ಕೆ ತೀರಾ ಪ್ರಸ್ತುತವಾದ ಸಂದೇಶಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತೆಲ್ಲರೂ ಇಷ್ಟು ಅವುಗಳಲ್ಲಿ ಬಂದಂತಹ ಸಂದೇಶಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನ ಉದ್ಧಾರ ಮಾಡ್ಕೊಳ್ತಾ ಇದ್ದೀವಿ, ಸಂತೋಷವಾಗಿ ಬದುಕ್ತಾ ಇದ್ದೀವಿ, ಆನಂದವಾಗಿ ನಾವೆಲ್ಲರೂ ಕೂಡಿ ಬದುಕ್ತಾ ಇದ್ದೀವಿ. ಆದ್ರೆ ಹೆಣ್ಣನ್ನ ಮಾಯೆ ಅಂತ ಹೇಳ್ತಾರೆ ಕೆಲವೊಬ್ರು. ಇಲ್ಲಿ ಈ ವಚನದಲ್ಲಿ ಹೆಣ್ಣು ನೋಡ್ರಿ ಎಷ್ಟು ಪಾತ್ರ ವಹಿಸ್ತಾಳೆ. ಹೆಣ್ಣು ಇಲ್ಲ ಅನ್ನೋದು ಒಂದು ಸುಮ್ಮನೆ ಕಣ್ಣು ಮುಚ್ಕೊಂಡು ಕಲ್ಪನೆ ಮಾಡ್ಕೊಳ್ಳಿಕ್ ಸಾಧ್ಯನಾ?
ಇಲ್ಲ ಇಲ್ಲ, ಹೆಣ್ಣು ಇಲ್ಲ ಅಂದಿದ್ರೆ ಇವತ್ತು ಪ್ರಪಂಚ ಹೇಗಿರ್ತಿತ್ತು? ಅಧ್ವಾನ, ಅಲ್ಲೋಲ ಕಲ್ಲೋಲ. ಯಾರು ಇರ್ತಾನೆ ಇರ್ಲಿಲ್ರಿ ಹೆಣ್ಣು ಇಲ್ಲ ಅಂತಂದ್ರೆ, ಅಲ್ವಾ? ಇವತ್ತು ಹೆಣ್ಣು ಎಷ್ಟು ಪಾತ್ರ ವಹಿಸ್ತಾಳೆ ನಮ್ಮೆಲ್ಲರ ಜೀವನದಲ್ಲಿ? ತಾಯಿ ಆಗ್ತಾಳೆ ಅಲ್ವಾ, ಅಕ್ಕ ಆಗ್ತಾಳೆ, ತಂಗಿ ಆಗ್ತಾಳೆ, ಹೆಂಡತಿ ಆಗ್ತಾಳೆ, ಮಗಳಾಗ್ತಾಳೆ ಅಲ್ವಾ, ಅಕ್ಕ ಆಗ್ತಾಳೆ, ಎಲ್ಲ ಪಾತ್ರವನ್ನು ನಿರ್ವಹಿಸ್ತಾಳೆ. ಅಕ್ಕ ಮಹಾದೇವರು ಅದಕ್ಕಾಗಿ ಒಂದು ದೊಡ್ಡ ಕ್ರಾಂತಿನೇ ಮಾಡಿದ್ರು. ಬಸವಣ್ಣವರು ಮಾಡಿದ್ರು, ಬಸವಾದಿ ಶಿವಶರಣರು ಎಲ್ಲರೂ ಮಾಡಿದ್ರು. ಹೆಣ್ಣು ಇವತ್ತು ಯಾವುದ್ರಲ್ಲೂ ಕಡಿಮೆ ಇಲ್ಲ ಗಂಡಿಗೆ. ಗಂಡಿಗಿಂತ 2 ಪಟ್ಟು ಹೆಚ್ಚು ಕೆಲವೊಂದು ವಿಷಯದಲ್ಲಿ ಹೆಣ್ಣು ಅನ್ನೋದನ್ನ ಸಾಕಷ್ಟು ಶಿವಶರಣೆಯರಷ್ಟೇ ಅಲ್ಲ, ಬಸವಾದಿ ಶಿವಶರಣರಷ್ಟೇ ಅಲ್ಲ, ಪ್ರಸ್ತುತ ದಿನಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿರಬಹುದು ಅಲ್ವಾ, ಕವಿತ್ರಿರಬಹುದು, ಸಾಹಿತಿಗಳಿರಬಹುದು, ಸಾಕಷ್ಟು ಜನರನ್ನ ತಗೊಳ್ರಿ ನೀವು. ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಸಾಕಷ್ಟು ಈಗ ತತ್ವಜ್ಞಾನಿಗಳಾಗಿ ಹೋದ್ರು. ಬುದ್ಧನ್ ತಗೊಳ್ರಿ, ಸಾವಿತ್ರಿ ಪುಲೇನ್ ತಗೊಳ್ರಿ, ಮೇಡಮ್ ಕ್ಯೂರಿ, ಇವರೆಲ್ಲ ಸಾಕಷ್ಟು ಸಾಧನೆ ಮಾಡಿದ್ರು. ಇವರೆಲ್ಲ ನಮಗೆ ಕಣ್ಮುಂದೆ ಉಳಿದ್ಬಿಟ್ಟಿದ್ದಾರೆ, ಅಂದ್ರೆ ನೆನಪಿನ ಪಟಲದಲ್ಲಿ ಉಳಿದ್ಬಿಟ್ಟಿದ್ದಾರೆ. ಅವ್ರು ಸುಮ್ಮನೆ ಸಾಧನೆ ಮಾಡ್ಲಿಲ್ರಿ. ಸಾವಿತ್ರಿ ಪುಲೆ ಅವರು ಅಕ್ಷರವನ್ನ ಕಲಿಸೋದಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದಾಗ ಮನೆ ಒಳಗಡೆ ಅಷ್ಟೇ ಅಲ್ಲ, ಹೊರಗಡೆನೂ ಕೂಡ ಸಾಕಷ್ಟು ಅವಮಾನವನ್ನ, ನಿಂದೆಯ ಮಾತುಗಳನ್ನ ಅನುಭವಿಸಿದ್ರು. ಅದನ್ನೆಲ್ಲ ಎದುರಿಸ್ಬೇಕಾಯ್ತು. ಅವ್ರು ಯಾವುದಕ್ಕೂ ಎದೆಗುಂದ್ಲಿಲ್ಲ. ಅದಕ್ಕಾಗಿ ಅವರು ಸಾಧನೆ ಮಾಡಿದ್ರು. ಇವತ್ತು ನಿಮ್ಮೆಲ್ಲರ ನೆನಪಿನಲ್ಲಿ, ಸಮಾಜದಲ್ಲಿ ಅಜರಾಮರವಾಗಿ ಉಳಿದ್ರು ಅವ್ರ ಹೆಸರು. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ. ತಾಯಿ ಆಗ್ತಾಳೆ, ಮೋಹದ ಮಗಳಾಗ್ತಾಳೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಅಂದ್ರೆ ಹೆಂಡತಿಯಾಗಿ ಕೂಡ ತನ್ನ ಪಾತ್ರವನ್ನ ನಿರ್ವಹಿಸ್ತಾಳೆ. ಭಗವಂತ ತುಂಬಾ ಅದ್ಭುತ ರೀ. ಯಾಕಂದ್ರೆ ಮನುಷ್ಯನಲ್ಲಿ ಇದೆಲ್ಲ ನೆನ್ಪು ಮಾಡ್ಕೊಂಡ್ರೆ, ಕಲ್ಪನೆ ಮಾಡ್ಕೊಂಡ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಅಲ್ವಾ? ಇವತ್ತು ತಾಯಿಯಾಗಿ, ಹೆಣ್ಣನ್ನ ತಾಯಿಯಾಗಿ ನೋಡ್ತೀವಿ, ಮಗಳನ್ನಾಗಿ ನೋಡ್ತೀವಿ, ಅಕ್ಕನನ್ನಾಗಿ ನೋಡ್ತೀವಿ, ಹೆಂಡತಿಯನ್ನಾಗಿ ನೋಡ್ತೀವಿ, ಅಜ್ಜಿಯನ್ನಾಗಿ ನೋಡ್ತೀವಿ ಅಲ್ವಾ? ಆಯಾ ಸಂಬಂಧ ಬಂದಾಗ ಆಯಾ ಏನು ಭಾವನೆಗಳು, ವಾತ್ಸಲ್ಯ, ವಿಶ್ವಾಸ, ಗೌರವಗಳು ಇರ್ತವೆ. ಎಷ್ಟು ಅದ್ಭುತ ಅಲ್ವಾ ಈ ಮನಸ್ಸು ಅನ್ನೋದು. ಯಾಕಂದ್ರೆ ಹೆಣ್ಣು ಮಾಯೆ ಅಂತ ಸತ್ಯ ಆದಾಗ ಈ ತಾಯಿಯನ್ನು ಕೂಡ ಒಂದೇ ದೃಷ್ಟಿಯಿಂದ ನಾವು ನೋಡ್ಬೇಕಾಗಿತ್ತು, ಅಕ್ಕನನ್ನು ಕೂಡ ಅದೇ ದೃಷ್ಟಿಯಿಂದ ನೋಡ್ಬೇಕಾಗಿತ್ತು. ಇಲ್ಲ, ಇವತ್ತು ಒಂದು ಕೂಡು ಕುಟುಂಬ ಇದೆ ಅಂತ ತಿಳ್ಕೊಳ್ರಿ. ಅಜ್ಜಿ ಇರ್ತಾಳೆ, ಅಕ್ಕ ಇರ್ತಾಳೆ, ಮಗಳಿರ್ತಾಳೆ, ಹೆಂಡತಿ ಇರ್ತಾಳೆ, ಅತ್ತಿಗೆ ಇರ್ತಾಳೆ, ನಾದ್ನಿ ಇರ್ತಾಳೆ. ಆಯಾ ಸಂಬಂಧಗಳಿಗೆ ಒಂದೊಂದು ಪೂಜ್ಯ ಭಾವನೆ ಅಲ್ವಾ, ಭಾವನೆಗಳು ಬೇರೆ ಬೇರೆ ಇರ್ತಾವ. ಸೊ ಎಲ್ಲರನ್ನು ಒಂದೇ ದೃಷ್ಟಿ ನೋಡ್ತೀವ ನಾವು. ತಾಯಿ ಮೇಲೆ ಆ ದೃಷ್ಟಿ ಯಾವತ್ತೂ ಬರಂಗಿಲ್ಲ ಗಂಡಸರಿಗೆ, ಅಕ್ಕನ ಮೇಲೆ ಬರಲ್ಲ. ಎಷ್ಟು ಅದ್ಭುತ ಅಲ್ವಾ ಭಗವಂತ. ಅವಕ್ಕೆಲ್ಲ ಏನ್ ಕಾರಣ? ನಮ್ಮೊಳಗೆಲ್ಲ ಇದಾವಲ್ಲ ಪಂಚಭೂತಗಳು, ಅರಿಷಡ್ ವರ್ಗಗಳು, ಪಂಚೇಂದ್ರಿಯಗಳು. ಒಂದು ಭಾವನೆಯ ಮೇಲೆ ಈ ಜೀವನ ನಡೀತಾ ಇರುತ್ತೆ. ಅದು ಒಂದ್ ಕಡೆ ಇರ್ಲಿ. ಇಲ್ಲಿ ಹೆಣ್ಣನ್ನ ಮಾಯೆ ಅಂತಂದ್ರು ಕೆಲವೊಬ್ರು. ಹೆಣ್ಣು ಮಾಯೆ ಅಲ್ಲ, ನಮ್ಮೆಲ್ಲರ ಮನಸ್ಸಿನ ಮುಂದೆ ಇರುತ್ತಲ್ಲ ಆಸೆ, ಆ ಆಸೆನೆ ಮಾಯೆ ಅಂತ ಬಸವಾದಿ ಶಿವಶರಣರು ಹೇಳ್ತಾರೆ. ಸಾಕಷ್ಟು ತತ್ವಜ್ಞಾನಿಗಳ ಮಡದಿಯರು ತಮ್ಮ ಮಕ್ಕಳನ್ನು ಕೂಡ ತಮ್ಮ ಗಂಡಂದಿರ ಹಾಗೆ ಸನ್ಯಾಸಿ ಆಗ್ಲಿ
ಅವರು ಹಾಗೆ ಬೆಳೀಲಿ ಅಂತ ತಮ್ಮ ಮಕ್ಕಳನ್ನು ಕೂಡ ಅವ್ರ ಜೊತೆ ಕಳಿಸಿದಂತ ಮಹಿಳೆಯರನ್ನ ನಾವು ಇತಿಹಾಸದಲ್ಲಿ ನಾವು ನೋಡ್ತೀವಿ. ಸಾಕಷ್ಟು ಜನ ಮಹಿಳೆಯರು ಹೀಗೆ ಒಬ್ಬ ಕವಿ ಸಾಹಿತಿ ಬರ್ತಾನೆ, ವಿಶ್ವೇಶ್ವರ ಭಟ್ ಅವರು, ನೀವು ಹೆಸರು ಕೇಳಿರ್ತೀರಿ. ಅವರು ಬರೆದಂತಹ ಲೇಖನ ಒಂದ್ಸರ್ತಿ ಓದಿದ್ವಿ ನಾವು, ಅದು ಹೆಸರು ನೆನಪಾಗ್ತಾ ಇಲ್ಲ. ನಮ್ ಬೇರೆ ದೇಶದ ಒಬ್ಬ ಸಾಹಿತಿ, ಅದನ್ನ ಕೇಳೋದಕ್ಕಂತ ಅಪ್ಪರಿಗೆ ಫೋನ್ ಮಾಡಿದೆ, ಅಪ್ಪ ಫೋನ್ ತೆಗಿಲಿಲ್ಲ, ಹೆಸರು ನೆನಪು ಬರ್ತಾ ಇಲ್ಲ. ಬಟ್ ಅದು ಸಂದರ್ಭ ತುಂಬಾ ಚೆನ್ನಾಗಿದೆ, ಅದನ್ನ ನಿಮ್ ಜೊತೆ ಹಂಚ್ಕೋಬೇಕನ್ನಿಸ್ತೆ. ಯಾಕಂದ್ರೆ ಹೆಣ್ಣನ್ನ ನಾವು ಎಷ್ಟು ಕೀಳಾಗಿ ನೋಡುವಂತ ಕಾಲ ಇತ್ತು, ಇವಾಗಿಲ್ಲ ಬಿಡ್ರಿ. ಇವಾಗ ಹೆಣ್ಣು ಇಂಥ ಒಂದು 21ನೇ ಶತಮಾನದಲ್ಲೂ ಕೂಡ ಇವತ್ತು ಹೆಣ್ಣು ಸಂಸಾರವನ್ನ ನಡೆಸ್ತಾ ಇದ್ದಾಳೆ. ಹೊರಗಡೆ ಹೋಗಿ ದುಡಿದ್ ಬಂದು ಮನೆಯನ್ನು ಕೂಡ ತುಗಿಸ್ಕೊಂಡು ಹೊರಗಡೆ ದುಡ್ಕೊಂಡ್ ಬಂದು ಸಂಸಾರವನ್ನ ನಡೆಸ್ತಕ್ಕಂತ ಜವಾಬ್ದಾರಿಯನ್ನ ಹೊತ್ತು ಯಶಸ್ವಿನೂ ಕೂಡ ಆಗಿದ್ದಾಳೆ. ಬರೀ ಸಂಸಾರ ಅಷ್ಟೇ ಅಲ್ರಿ, ಎಲ್ಲ ರಂಗದಲ್ಲಿ, ವೈದ್ಯಕೀಯ ಕ್ಷೇತ್ರ ತಗೊಳ್ರಿ, ಸ್ಪರ್ಧಾತ್ಮಕ ಕ್ಷೇತ್ರ ತಗೊಳ್ರಿ ಅಲ್ವಾ, KPSC, ಎಲ್ಲ ರಂಗಗಳಲ್ಲೂ, ಪೊಲೀಸ್ ಡಿಪಾರ್ಟ್ಮೆಂಟ್, ಎಲ್ಲದರಲ್ಲೂ ಕೂಡ ಇವತ್ತು ಸ್ತ್ರೀ ಮುಂದೆ ಇದ್ದಾಳೆ. ಅವಳೇ ಸಾಟಿ, ಇವತ್ತು ಗಂಡಿಗಿಂತ ಹೆಚ್ಚು ಮುಂದೆ ಇದ್ದಾಳಂತ ಅಂದ್ರೂ ಕೂಡ ಅತಿಶಯೋಕ್ತಿ ಏನಲ್ಲ. ಇಲ್ಲಿ ನಾನು ಹೇಳ್ತಿದ್ದೇನೆ ಒಬ್ಬರ ಸಾಹಿತಿ ಬಗ್ಗೆ, ಜಪಾನ್ ದೇಶ ಇರಬಹುದು ಅನ್ಕೋತೀನಿ. ಅವರು ಗಂಡ ಹೆಂಡತಿ, ಒಂದು ಗಂಡು ಮಗು ಇರ್ತಾರೆ. ಅವರು ಸಾಹಿತಿ. ಗಂಡ ಏನಿದಾನಲ್ಲ, ಹೆಂಡತಿ ಅಷ್ಟೊಂದು ಓದಿರೋದಿಲ್ಲ. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೆಣ್ಣು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದಿ ಒಂದು ಹುದ್ದೆಯಲ್ಲಿ ತೊಡಗಿ ಸಾಧನೆ ಮಾಡೋದು ಬೇರೆ. ತಾನು ಓದಿದೇ ಇದ್ರೂ ಕೂಡ ಪತಿಯ ಒಂದು ಸಾಧನೆಯಲ್ಲಿ ತಾಳ್ಮೆಯಿಂದ ಎಲ್ಲದಕ್ಕೂ ಕೂಡ ಸಹಕಾರ ನೀಡ್ತಾಳಲ್ಲ, ಪ್ರೋತ್ಸಾಹ ನೀಡ್ತಾಳಲ್ಲ, ಅದು ತುಂಬಾ ದೊಡ್ಡ ಸಾಧನೆ ರೀ. ಆ ಸಾಹಿತಿ ಇದಾನಲ್ಲ, ಅವನಿಗೆ ಒಂದು ಬರೆಯೋ ಹುಚ್ಚು. ತುಂಬಾ ದೊಡ್ಡ ಸಾಹಿತಿ ಬರಿತಾ ಇರ್ತಾರೆ, ಆದ್ರೆ ಅವನು ಒಂದು ಬುಕ್ ಬರಿಬೇಕಂತ ತುಂಬಾ ದಿನಗಳಿಂದ ಒಂದು ಬಯಕೆ ಇರುತ್ತೆ. ಸಾಕಷ್ಟು ಬುಕ್ಸ್ ಗಳನ್ನ ಬರೆದಿರ್ತಾರೆ, ಅವು ಕೂಡ ಯಶಸ್ವಿ ಆಗಿರ್ತಾವ. ಆದ್ರೆ ಇವಾಗ ಗಂಡ ಹೆಂಡತಿ ಮಗ ಇಬ್ರು ಕೂಡಿ 3 ಜನ ಕೂಡಿ ಒಂದು ಪ್ರವಾಸಕ್ಕೆ ಹೋಗ್ತಿರ್ತಾರೆ, ಬರೆಯೋದು ಬೇಡ ಬಿಡೋ ಅಂತ ಹೇಳಿ. ಅಂದ್ರೆ ಕವಿಗಳು ಹೆಂಗಿರ್ತದ ಅಂದ್ರೆ, ಏನೋ ಒಂದು ಬರವಣಿಗೆ ಮಾಡ್ಬೇಕು ಅಂದ್ರೆ ಸಾಹಿತ್ಯ ಅದು ಸಂಗ್ರಹ ಆಗ್ಬೇಕು. ಎಲ್ಲಾ ಕಡೆ ಹೋಗಿ ಸಾಹಿತ್ಯ ಸಂಗ್ರಹಿಸ್ತಾನೆ, ಒಂದೇ ಕಡೆ ಕೂತ್ಕೊಂಡು ಬರೆಯಲ್ರಿ ಅವರು. ದೇಶ ವಿದೇಶಗಳನ್ನ ಸುತ್ತಿ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ಬರಿತಾ ಇರ್ತಾರೆ. ತುಂಬಾ ದೊಡ್ಡ ಸಾಹಿತಿ ರೀ. ಅದು ಹೆಸರು ನಾನು ಕೇಳ್ಕೊಂಡ್ಬಿಟ್ಟು ನಿಮಗೆ ಇನ್ನೊಂದ್ಸರ್ತಿ ಕ್ಲಾಸಲ್ಲಿ ಹೇಳ್ತೀನಿ. ತುಂಬಾ ಅದ್ಭುತ, ಜಪಾನ್ ದೇಶ ಅಂತ ಅನ್ಕೊಳ್ತೀನಿ. ಆ ಬುಕ್ ಹೆಸರು ಕೂಡ ನಂಗೆ ನೆನಪಾಗ್ತಾ ಇಲ್ಲ. ಹೀಗೆ ಎಲ್ಲ ಸಂಗ್ರಹ ಮಾಡಿರ್ತಾನೆ. ಒಂದಿನ ಪ್ರವಾಸಕ್ಕೆ ಕೂಡ ಹೋಗ್ತಾರೆ. ಅವ್ರಿಗೆ ಏನಪ್ಪಾ ಆಗತ್ತಂದ್ರೆ, ಪ್ರವಾಸಕ್ಕೆ ಹೋಗೋ ಸಂದರ್ಭದಲ್ಲಿ ದಾರಿಯಲ್ಲಿ ಇನ್ನೇನಾಗ್ಲೇ ಒಂದು ದಿನ ಪ್ರಯಾಣ ಮಾಡ್ಬಿಟ್ಟಿರ್ತಾರೆ, ಎಲ್ಲೋ ಹೊರಟಿರ್ತಾರೆ. ಪ್ರಯಾಣದ ಸಂದರ್ಭದಲ್ಲಿ ಅವ್ರಿಗೆ ಮುಖ್ಯವಾದ ವಿಷಯ, ಆ ಬರವಣಿಗೆಗೆ ಸಂಬಂಧಪಟ್ಟಂತಹ ಮುಖ್ಯವಾದ ವಿಷಯ ತಲೆಯಲ್ಲಿ ಬಂದ್ಬಿಡುತ್ತೆ ಆ ಮನುಷ್ಯನಿಗೆ. ಅದು ಹೊಳೆದಿರೋದಿಲ್ಲ, ಆ ಸಮಯದಲ್ಲಿ ಆ ವಿಷಯ ಸಂಗ್ರಹ ಬಂದ್ಬಿಡುತ್ತೆ ತಲೆಯಲ್ಲಿ. ಪ್ರವಾಸಕ್ಕೆ ಹೊರಟಿರ್ತಾರಲ್ಲ, ವಾಪಸ್ ಬಂದ್ಬಿಡ್ತಾರೆ. ಹೆಂಡತಿ ಕೇಳ್ತಾನೆ, ಹೀಗೆ ನನಗೆ ಆಲೋಚನೆ ಬರ್ತಾ ಇದೆ, ಯಾವುದೋ ಒಂದು ವಿಷಯಕ್ಕೆ ಹುಡುಕಾಟದಲ್ಲಿ ನಾನು ಇದ್ದೆ, ಆ ವಿಷಯ ನನಗೆ ಇವಾಗ ಹೊಳಿತಾ ಇದೆ, ಹೋಗ್ಬಿಡನ್ವಾ ವಾಪಸ್ ಮನೆಗೆ ಅಂತ. ಹೆಂಡತಿ ಏನು ಯೋಚನೆ ಮಾಡಲ್ಲ, ಸರಿ ಹೋಗೋಣ ನಡ್ರಿ ಅಂತಾಳೆ. ಹೋಗೋಣ ನಡ್ರಿ ಅಂತಾಳೆ. ಪ್ರವಾಸದ ಅರ್ಧಕ್ಕೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾರೆ. ವಾಪಸ್ ಮನೆಗೆ ಬಂದು ಯೋಚನೆ ಮಾಡ್ತಾನೆ ಗಂಡ, ನೋಡು ಮತ್ತೆ ನಾನಿನ್ನು ಬರೆಯಕ್ ಕೂತ್ಕೊಂಡ್ರೆ ಬರವಣಿಗೆ ಹೇಗಪ್ಪ ಇರುತ್ತಂದ್ರೆ, ತಲೆಯಲ್ಲಿ ಬಂದಾಗ್ಲೇ ಬರಿಬೇಕು ಅವರು. ಅಷ್ಟು ಸಾಧನೆ ಮಾಡಿದಂಥವ್ರು ದೇಶದಲ್ಲಿ ಇದ್ದಾರೆ. ಸರಿ, ಹೆಂಡತಿನ ಕೇಳ್ತಾನೆ, ಮತ್ತೆ ಹೀಗೆಲ್ಲ ಆಗುತ್ತೆ. ಅದು ಸುಮಾರು 1 ವರ್ಷದ ಮೇಲೆ, 1.5 ವರ್ಷದ ಮೇಲೆ, ಒಂದು 18ರಿಂದ 20 ತಿಂಗಳು ಆಗ್ಬೋದು ನಾನು ಬರವಣಿಗೆ ಕೂತ್ಕೊಂಡ್ರೆ. ನಾನು ಈ ಕೋಣೆ ಒಳಗೆ ಕೂತ್ಕೊಂಡೆ ಅಂದ್ರೆ ನಾನು ಮುಗಿಸೇ ಎದ್ದೇಳೋದು. ಇದಕ್ಕೆ ನಿನ್ನ ಪೂರ್ಣ ಸಹಕಾರ ಇದೆ ಅಂದ್ರೆ ನಾನು ಕೆಲಸ ನಾನು ಪ್ರಾರಂಭ ಮಾಡ್ತೀನಿ ಅಂತ ಕೇಳಿದಾಗ ಹೆಂಡತಿ, ಆಯ್ತು ಅದೇನೇ ಬಂದ್ರು ನಾನ್ ನೋಡ್ಕೊಳ್ತೀನಿ,
ಸಂಸಾರದ್ದು, ಮನೆದು ನೀವೇನು ಚಿಂತೆ ಮಾಡಬೇಡ್ರಿ. ಕೇಳಿದಾಗ ಸುಮ್ಮನೆ ನೀವು ಬರೀರಿ, ಮುಂದಿಂದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೆಂಡತಿ ಹೇಳ್ತಾಳಂತೆ. ಇನ್ನೂ ಸರ್ತಿ ಯೋಚನೆ ಮಾಡು, ನಾನೇನು ದುಡಿಲಿಕ್ಕೆ ಹೋಗಲ್ಲ, ನಂದು ಸಂಪಾದನೆ ಫುಲ್ ನಿಲ್ಲಾಗುತ್ತೆ. ಈ ಸಂಸಾರದ ನಿರ್ವಹಣೆ, ಅವ್ರೇನ್ ಕೆಲ್ಸಕ್ಕೆ ಹೋಗ್ತಾರಲ್ರಿ ಅವ್ರ ಹೆಂಡತಿ, ಮನೇಲಿ ಗೃಹಿಣಿ ಇರ್ತಾರೆ. ನೀವೇನು ಚಿಂತೆ ಮಾಡ್ಬೇಡ್ರಿ, ಸುಮ್ಮನೆ ಹೇಳ್ತಾರೆ ಆಯ್ತು ಬರೀರಿ ಅಂತ ಹೇಳ್ತಾರಂತೆ. ಬರೆಯಕ್ಕೆ ಶುರು ಮಾಡ್ತಾರೆ. 1 ವರ್ಷದ ಮೇಲೆ 8 ತಿಂಗಳಾಗತ್ತಂತೆ ಬರವಣಿಗೆ. ಅವಾಗ ಆ ಬರವಣಿಗೆಯ ಸಂದರ್ಭದಲ್ಲಿ ಈ ಮನೆಯನ್ನ ನಡೆಸ್ತಕ್ಕಂಥ ಜವಾಬ್ದಾರಿ ಆಕೆಯ ಮೇಲೆ ಬೀಳುತ್ತೆ. ಮಗನ ವಿದ್ಯಾಭ್ಯಾಸ ನೋಡ್ಕೋಬೇಕು, ಮನೆ ಖರ್ಚಂದ್ರೆ ನಮ್ಗೆಲ್ಲ ಒಂದು ಕಲ್ಪನೆ ಬರುತ್ತೆ. ಒಂದು ಉಪ್ಪು ಇಲ್ಲ ಅಂದ್ರೆ ಇವತ್ತು ಮನೆ ನಡೆಸೋದು ತುಂಬಾ ಕಷ್ಟ. ಅವರು ಹೊರಗಡೆ ಹೋಗಿ ದುಡಿದ ಅಭ್ಯಾಸ ಇಲ್ಲದೆ ಇರ್ತಕ್ಕಂಥ ಮಹಿಳೆ. ಸೊ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಡೆಯುತ್ತೆ, ಇದ್ದಂತ ದುಡ್ಡನ್ನೆಲ್ಲ ಬಳಸ್ತಾಳೆ, ಮನೆ ನಡೆಸ್ತಾಳೆ. ಎಂತಹ ಪರಿಸ್ಥಿತಿ ಬರುತ್ತಂದ್ರೆ ಅವ್ರಿಗೆ ಅಕ್ಕಪಕ್ಕದ ಮನೆ ಹೋಗಿ ತರಕಾರಿ ಕಡ ಎಸ್ಕೊಂಡು ಮಾಡುವಂತ ಪರಿಸ್ಥಿತಿ ಬರುತ್ತೆ. ಮಗನಿಗೆ ಸ್ಕೂಲ್ಗೆ ಬ್ಯಾಗ್ ತೆಗೆದುಕೊಳ್ಳೋ ಅಷ್ಟು ಕೂಡ ಹಣ ಉಳಿದಿರೋದಿಲ್ಲ. ಹೋಗ್ಲಿ, ಕಾಲಿಗೆ ಪಾದರಕ್ಷೆ ತೆಗೆದುಕೊಳ್ಳುವಂತ ಶಕ್ತಿನೂ ಕೂಡ ಇರಲ್ಲ, ಅಂತ ಪರಿಸ್ಥಿತಿನೂ ಕೂಡ ಅವರಿಗೆ ಬರುತ್ತಂತೆ ಆ ಒಂದು ಸಂದರ್ಭದಲ್ಲಿ. ಅವಾಗ ಅವ್ರ ಮನಸ್ಥಿತಿ ಹೇಗಿರ್ಬೇಕು? ಒಂದೇ ಮಾತು ಹೇಳಿರ್ತಾರೆ, ನೀವು ಸುಮ್ಮನೆ ಬರೀರಿ, ನೀವು ಏನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕೆಲಸ ನೀವು ಮಾಡ್ರಿ, ಉಳಿದಿದ್ದನ್ನೆಲ್ಲ ನನ್ ಮೇಲೆ ಬಿಡ್ರಿ ನೀವು. ಹೀಗೆ ಸಂಸಾರವನ್ನ 1 ವರ್ಷ ಸ್ವಲ್ಪ ಏನೋ ಹಣ ಕೂಡಿಟ್ಕೊಂಡಿರ್ತಾರೆ. ಯಾಕಂದ್ರೆ ಎಂತಹ ಒಂದು ಸ್ಥಿತಿಯಲ್ಲಿ ಅವರು ಮನೆ ನಡೆಸ್ತಾರೆ ಆ ಮಹಿಳೆ ಅಂತಂದ್ರೆ, ಯಾಕಂದ್ರೆ ಮುಂದೆ ಬೇಕಲ್ಲ ಒಂದ್ ಸ್ವಲ್ಪ ಹಣ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಿರ್ತಾರೆ. ಯಾಕಂದ್ರೆ ಬುಕ್ಕು ಬರವಣಿಗೆ ಆದ ತಕ್ಷಣ ಏನೋದು ಸಕ್ಸಸ್ ಆಗ್ಬಿಡುತ್ತೆ ಅಂತ ಏನೂ ಇರೋದಿಲ್ರಿ. ಬರವಣಿಗೆ ಹಂಗೆ ಇರುತ್ತೆ. ಇವತ್ತು ನಾವು ಒಂದು ಬುಕ್ ತಯಾರು ಮಾಡ್ತೀವಿ ಅಂದ್ರೆ ಅದು ಪ್ರಸಿದ್ಧಿ ಪಡೆಯುತ್ತೆ, ಸಕ್ಸಸ್ ಆಗುತ್ತೆ, ಮಾರಾಟ ಆಗುತ್ತೆ ಅಂತ ನಿರೀಕ್ಷೆ ಇರೋದಿಲ್ಲ. ಅದನ್ನು ಓದಿದ ಮೇಲೆ 1 ವರ್ಷದ ಮೇಲೆ 8 ತಿಂಗಳಾದ್ಮೇಲೆ ಬುಕ್ ಫುಲ್ ಮುಗಿಯುತ್ತೆ, ಪ್ರೂಫ್ ರೀಡಿಂಗು ಎಲ್ಲ ಆಗುತ್ತೆ, ಪ್ರೆಸ್ಸಿಗೆ ಹೋಗುತ್ತೆ. ಆ ಬುಕ್ ಪ್ರೆಸ್ಸಿಗೆ ಹೋಗುತ್ತೆ, ಪ್ರಿಂಟೂ ಆಗುತ್ತೆ. ಅದು ದೇವರ ದಯದಿಂದ ಅದು ಸಕ್ಸಸ್ಸು ಆಗುತ್ತೆ. ಆ ಬುಕ್ ತುಂಬಾ ಅದ್ಭುತವಾದ ಬುಕ್ ಇದೆ. ಅದು ಬುಕ್ ಹೆಸರು ನಾನು ತಿಳ್ಕೊಂಡು ಹೇಳ್ತೀನಿ, ಅಪ್ಪರಿ ಕೇಳ್ಕೊಂಡ. ಸಕ್ಸಸ್ಸು ಆಗುತ್ತೆ, ಒಳ್ಳೆ ಮಾರಾಟನೂ ಕೂಡ ಕಂಡ್ಕೊಳ್ಳುತ್ತೆ. ಆ ಬುಕ್ ಪ್ರಿಂಟಿಂಗ್ ಸಮಯದಲ್ಲಿ ಇವ್ರ ಹತ್ರ ಒಂದು ಬಿಡಿಗಾಸು ಇರಲ್ಲ ಇವ್ರ ಮನೇಲಿ. ಇಂತಹ ಒಂದು ಎಲ್ಲ ಸಂದರ್ಭವನ್ನ, ಅದೇನೋ ಒಂದು 2 ವರ್ಷದ ಸಮಯ ಇರುತ್ತಲ್ಲ, ಆ ಸಮಯ ಅವ್ರಿಗೆ ಸವಾಲು. ಅದನ್ನೇನು ಇವತ್ತು ಮನೇಲಿ ಒಂದು ಏನೋ ಕಾಳಿಲ್ಲ, ಬೇಳೆ ಇಲ್ಲ ಅನ್ನೋದು ಒಂದು ವಿಷಯ, ಯಾವ ವಿಷಯನೂ ಕೂಡ ಗಂಡನ ಗಮನಕ್ಕೆ ತಂದಿರೋದಿಲ್ರಿ. ಆ ರೀತಿ ಆ ಸಂಸಾರವನ್ನ ನಡೆಸಿರ್ತಾಳೆ ಆ ಮಹಿಳೆ. ಬುಕ್ ಸಕ್ಸಸ್ ಆಗುತ್ತೆ, ಒಳ್ಳೆ ಮಾರಾಟನೂ ಆಗುತ್ತೆ, ಆ ಬುಕ್ಕಿಗೆ ಪ್ರಶಸ್ತಿನೂ ಬರುತ್ತೆ ರಾಷ್ಟ್ರ ಮಟ್ಟದಲ್ಲಿ. ಹೀಗೆ ಆ ಒಂದು ಸಮಾರಂಭದಲ್ಲಿ ಆ ಸಾಹಿತಿ ಮಾತಾಡ್ತಾ ಹೇಳ್ತಾನೆ, ಇವತ್ತು ಈ ಬುಕ್ ಏನಾದ್ರೂ ಸಕ್ಸಸ್ ಆಗಿದೆ, ಈ ಬುಕ್ಕಿಂದ ನಮಗಿವತ್ತು ಯಶಸ್ಸು ಸಿಕ್ಕಿದೆ ಅಂತಂದ್ರೆ, ಈ ಬುಕ್ ಬರವಣಿಗೆ ಇವತ್ತು ನಾನು ಇಷ್ಟು ದಿನ ಕೂತ್ಕೊಂಡು ಈ ಬುಕ್ ಬರ್ದಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ನನ್ನ ಹೆಂಡತಿ. ಅವ್ರ ಹೆಂಡತಿನ ವೇದಿಕೆ ಮೇಲೆ ಕರೆದು ಆ ಹೆಂಡತಿ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಆ ಸಾಹಿತಿ. ಈ ಬುಕ್ಕಿನ ಯಶಸ್ಸು, ಈ ಬುಕ್ಕಿನ ರೂವಾರಿ ಎಲ್ಲ ಕ್ರೆಡಿಟ್ ನನ್ನ ಹೆಂಡತಿಗೆ ಸಲ್ಬೇಕು ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾನ್ರಿ. ಯಾಕಂದ್ರೆ ಮನೆ ನಡೆಸಿದ್ದು, ಕಷ್ಟಪಟ್ಟಿದ್ದು ಸಾಮಾನ್ಯ ಅಲ್ರಿ. ಒಂದು ಪಾದರಕ್ಷೆ ತೆಗೆದುಕೊಳ್ಳಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂತಂದ್ರೆ ಅದು ಕಲ್ಪನೆ ಮಾಡ್ಕೋಬೇಕು ನಾವು. ಅಂತಹ ಪರಿಸ್ಥಿತಿಯನ್ನು ನಿಭಾಯಿಸಿದ ಮಹಿಳೆ ಅಂದ್ರೆ, ಇಂತಿಂತ ಮಹಿಳೆಯರು ಇದ್ದಾರೆ, ಇವತ್ತು ಕೂಡ ಇದ್ದಾರೆ. ಸೊ ಅಂತಹ ಹೆಣ್ಣನ್ನ ಮಾಯೆ ಅಂತ ಯಾಕೆ ಹೇಳ್ತೀರಿ? ಆ ಮಾಯೆ ಅಲ್ಲ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಮಾಯೆ ಅಂತ ಬಸವಾದಿ ಶರಣರು ಹೇಳ್ತಾರೆ. ಅಂದ್ರೆ
ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇವತ್ತಿಗೂ ಕೂಡ ಕೆಲವೊಬ್ಬ ಹಳ್ಳಿಯಲ್ಲಿ ಇರಬಹುದು, ಯಾಕಂದ್ರೆ ಹೆಣ್ಮಕ್ಳಿಗೆ ಹೆಚ್ಚು ಓದು ಕಳಿಸ್ದೇ ಇರುವಂತಹ ಮನೆಗಳು ಇರ್ಬೋದು, ಆದ್ರೆ ತುಂಬಾ ಕಡಿಮೆ. ಇವಾಗೆಲ್ಲ ಸಮಾನತೆ, ಯಾಕಂದ್ರೆ ಹೆಣ್ಣಿಗೆನೆ ಹೆಚ್ಚು ಇವಾಗ ಹೆಣ್ಮಗು ಒಂದೇ ಇದ್ರೆ ಇವತ್ತು ಕೆಲವೊಬ್ರು ಇನ್ನೊಂದ್ ಮಗುವನ್ನ ಪಡೆಯ ಆಸೆ ಪಡೋದಿಲ್ಲ ಅಂತ ಒಂದು ಜನರನ್ನು ನಾವು ನೋಡ್ತಾ ಇದ್ದೀವಿ. ಅಂತಹ ಹೆಣ್ಣು ಇವತ್ತು ನಿಮ್ಮೆಲ್ಲರ ಜೀವನದಲ್ಲಿ ಹಾಸು ಹೊಕ್ಕಾಗಿರ್ತಕ್ಕಂಥ ವಿಷಯ. ಹೆಣ್ಣು ಇಲ್ಲದೆ ಇವತ್ತು ನಮಗೆ ಯಾರಿಗೂ ನೆಲೆ ಇಲ್ಲ, ಜೀವನ ಇಲ್ಲ, ಬೆಲೆ ಇಲ್ಲ. ಅಂತಹ ಒಂದು ಸಂದರ್ಭ ಇವತ್ತು ನಿರ್ಮಾಣವಾಗಿದೆ. ಹಾಗಾಗಿ ಬಸವಣ್ಣವ್ರು ಹೇಳೋದು, ಮಾಯೆ ಅಂತ ಹೇಳ್ಬೇಡ್ರಿ, ಈ ಮಾಯೆಯನ್ನ ಕಳೆವಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಸಾಕಷ್ಟು ಬೇರೆ ಬೇರೆ ವಚನಕಾರರು ಕೂಡ ಹೇಳಿದ್ದಾರೆ. ಮಹಾದೇವಿ ಅಕ್ಕನವರು ಹೇಳ್ತಾರೆ, ಅಲ್ಲಮ ಪ್ರಭುಗಳು ಹೇಳ್ತಾರೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಅಲ್ವಾ. ಹೀಗೆ ಹೆಣ್ಣು ಇವತ್ತು ಎಲ್ಲ ರಂಗದಲ್ಲೂ ಕೂಡ ತನ್ನ ಛಾಪನ್ನ, ತನ್ನ ಹೆಜ್ಜೆ ಗುರುತನ್ನ ಮೂಡಿಸಿದಾಳೆ. ಅಂತಹ ಹೆಣ್ಣನ್ನ ನಾವು ಇನ್ನು ಮೇಲೆ ಯಾರು ಇಲ್ಲ ಬಿಡ್ರಿ, ಇಲ್ಲಿ ಈಗಂತೂ ಯಾರು ಇಲ್ಲ ಆ ತರ ಹೆಣ್ಣನ್ನ ಕಾಣುವಂತ ಮನೋಭಾವದವ್ರು ಯಾರು ಇಲ್ಲ. ಅಂತಹ ಸ್ತ್ರೀಯರು, ಮಹಿಳೆಯರು ಸಾಧನೆ ಮಾಡಿರ್ತಕ್ಕಂಥ ನಾಡಿನಲ್ಲಿ ನಾವೆಲ್ಲರೂ ಹುಟ್ಟಿದ್ದೀವಿ. ಅವರ ನಡೆದಂತಹ ದಾರಿಯಲ್ಲಿ ನಾವು ಕೂಡ ನಡೆಯೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣ.